सुशीलं सुमनसचरितं सुप्रेमवन्दितं सीते रामकथा हृदयम् ರಾಮಚಂದ್ರ, ಶೃಂಗಬೇರಪುರದ ಬೇಡರ ರಾಜ ಗುಹ ತನ್ನ ಪರಿವಾರದೊಡನೆ ತಮ್ಮ ದರ್ಶನಕ್ಕಾಗಿ ಆಗಮಿಸುತ್ತಿದ್ದಾರೆ. ಆ ಬೇಡರ ರಾಜನಿಂದ ನಮಗೇನು ತೊಂದರೆ ಇಲ್ಲವಷ್ಟೇ? ಸಂದೇಹ ಬೇಡ ಲಕ್ಷ್ಮಣ. ಮೊದಲಿನಿಂದಲೂ ಈ ಗುಹನು ಅಯೋಧ್ಯೆಯ ಸಿಂಹಾಸನಕ್ಕೆ ನಿಷ್ಠನಾಗಿ ನಡೆದುಕೊಂಡಿದ್ದಾನೆ. ಪ್ರಭು ಶ್ರೀರಾಮಚಂದ್ರ, ರಘುಕುಲ ತಿಲಕ, ನಿನಗೆ ನನ್ನ ನಮನಗಳು. ಲಕ್ಷ್ಮಣ ಕುಮಾರ, ಸೀತಾಮಾತೆ, ನಿಮಗೂ ನನ್ನ ನಮಸ್ಕಾರಗಳು. ಮಹಾಮಂತ್ರಿ ಸುಮಂತ್ರರೇ, ನಿಮಗೂ ನನ್ನ ವಂದನೆಗಳು. ಶ್ರೀರಾಮಚಂದ್ರ, ತಮ್ಮ ದರ್ಶನದ ಭಾಗ್ಯದಕ್ಕಾಗಿ ನಾನು ಬಹಳ ಹಂಬಲಿಸುತ್ತಿದ್ದೇನೋ ನಿಜ. ಆದರೆ ಯುವರಾಜ ಪಟ್ಟಾಭಿಷೇಕದಿಂದ ವಂಚಿತರಾಗಿ ಹೀಗೆ ನಾರು ಮಡಿಗಳನ್ನುಟ್ಟು ವನವಾಸದಲ್ಲಿ ತಮ್ಮನ್ನು ಕಾಣುತ್ತೇನೆಂದು ನಾನು ಅಂದುಕೊಂಡಿರಲಿಲ್ಲ. ಶೃಂಗಬೇರಪುರದ ದೊರೆಯಾದ ಗುಹನೆ ನಿಮ್ಮೆಲ್ಲರನ್ನು ಕಂಡು ನನಗೆ ಬಹಳ ಸಂತೋಷವಾಗುತ್ತಿದೆ. ನಮಗೆ ಪ್ರಿಯರಾದವರನ್ನು ಕಾಣುವುದೇ ಆನಂದದಾಯಕ. ನಿಜ ಪ್ರಭು, ತಮ್ಮ ಮಾತು ನಿಜ. ತಮ್ಮ ದರ್ಶನವಾಯಿತು, ಆ ಸಂತೋಷಕ್ಕೆ ಸಮನಾವುದು ಯುವರಾಜ ಪಟ್ಟಾಭಿಷೇಕ ತಪ್ಪಿದರೇನಂತೆ. ಈ ಶೃಂಗಬೇರಿಪುರವು ತಮ್ಮದೇ, ನಾನು ತಮ್ಮ ಆಜ್ಞಾನವರು. ಗುಹಾ, ನಿಮ್ಮ ಪ್ರೀತಿ ಅಭಿಮಾನದ ಮಾತುಗಳನ್ನು ಕೇಳಿ ನಾನು ಮೂಕನಾಗಿದ್ದೇನೆ. ನಾನು ಆಜ್ಞೆ ಮಾಡುವ ರಾಜನಲ್ಲ, ನಿಮ್ಮ ಮಿತ್ರನಷ್ಟೇ. ಪ್ರಭು, ನನ್ನ ಪುಣ್ಯ ಕಾರಣದಿಂದ ತಾವಿಲ್ಲಿಗೆ ಆಗಮಿಸಿದ್ದೀರಿ. ಈ ರಾಜ್ಯ ನಿಮ್ಮದು, ನಾವು ನಿಮ್ಮ ಸೇವಕರು. ನೀವು ಪ್ರಭುವಾಗಿ ನಮ್ಮನ್ನು ಪರಿಪಾಲಿಸಬೇಕು. ಬನ್ನಿ, ಅರಮನೆಗೆ ಆಗಮಿಸಿ. ಮೃಷ್ಟಾನ್ನ ಭೋಜನ ಮಾಡಿ ಹಂಸ ತೋಲಿಕಾ ತಲ್ಪದಲ್ಲಿ ವಿಶ್ರಮಿಸಿ. ಗುಹಾ, ನೀನು ನಿನ್ನ ಪರಿವಾರ ಸಹಿತ ಕಾಲ್ನಡೆಯಲ್ಲಿ ನಮ್ಮನ್ನು ಕಾಣಲು ಬಂದಾಗಲೇ ನಮಗೆ ಸನ್ಮಾನ ಮಾಡಿದಂತಾಯಿತು. ನಿಮಗೆ ನನ್ನ ಮೇಲಿರುವ ಪ್ರೀತಿ ವ್ಯಕ್ತವಾದಂತಾಯಿತು. ನಿನ್ನ ಈ ಸದ್ಭಾವನೆಯೇ ನಮ್ಮನ್ನು ಸತ್ಕರಿಸಿದಂತಾಯಿತು. ಶ್ರೀರಾಮಚಂದ್ರ, ನಾನು ಧನ್ಯನಾದೆ. ತಮ್ಮ ಔದಾರ್ಯದಿಂದ ನಾನು ಕೃತಾರ್ಥನಾದೆ. ಮಿತ್ರ, ನಿನ್ನ ಭೇಟಿಯಿಂದ ನಾನು ಸಂತುಷ್ಟನಾಗಿದ್ದೇನೆ. ನಿನ್ನ ಪ್ರಜೆಗಳೆಲ್ಲರೂ ಸೌಖ್ಯದಿಂದಿರುವರು ತಾನೆ? ಶ್ರೀರಾಮಚಂದ್ರ, ತಮ್ಮ ಕೃಪೆಯಿಂದ ಎಲ್ಲವೂ ಸೌಖ್ಯವಾಗಿದೆ. ಭಂಡಾರ ತುಂಬಿದೆ, ನಾಡು ಸಮೃದ್ಧವಾಗಿದೆ. ಭಕ್ಷ್ಯ ಭೋಜಾದಿಗಳಿಂದ ತಮ್ಮನ್ನು ಸತ್ಕರಿಸುವ ಭಾಗ್ಯವನ್ನು ಕರುಣಿಸಬೇಕು ಪ್ರಭು. ಮಿತ್ರ, ನಿನ್ನ ಈ ಪ್ರೀತಿಯ ಮಾತುಗಳೇ ನನಗೆ ಮೃಷ್ಟಾನ್ನ ಭೋಜನವಾಯಿತು. ವನವಾಸಿಯಾದ ನಾನು ನಿನ್ನ ಈ ಆತಿಥ್ಯವನ್ನು ಸ್ವೀಕರಿಸಲಾರೆ. ಕ್ಷಮಿಸು. ತಾಪಸನಂತೆ ಕಂದ ಮೂಲಗಳೇ ನನಗೆ ಆಹಾರ. ನಮ್ಮ ಅಶ್ವಗಳಿಗೆ ಮೇವು ಕೊಡಬೇಕೆಂದು ಮಾತ್ರ ನಿನ್ನಲ್ಲಿ ಕೇಳಿಕೊಳ್ಳುತ್ತೇನೆ. ನಮ್ಮ ತಂದೆಯವರಿಗೆ ಪ್ರೀತಿ ಪಾತ್ರವಾದ ಈ ಅಶ್ವಗಳು ಮೇವು ತಿಂದು ಸಂತೋಷಗೊಂಡರೆ ನಾನು ಸಂತೋಷಗೊಂಡಂತೆ. ಆಗಲಿ ಪ್ರಭು. ತಮ್ಮ ರಥದ ಕುದುರೆಗಳಿಗೆ ಸಮೃದ್ಧವಾಗಿ ನೀರು ಮೇವಿನ ವ್ಯವಸ್ಥೆ ಮಾಡುತ್ತೀವಿ.
ಲಕ್ಷ್ಮಣ, ನೀವೇಕೆ ನಿದ್ರಿಸಬಾರದು? ನನ್ನ ಸಹೋದರ ಮತ್ತು ಅತ್ತಿಗೆ ನಿದ್ರೆ ಮಾಡುತ್ತಿದ್ದಾರೆ. ನಾನು ಅವರ ಕಾವಲುಗಾರನಾಗಿದ್ದೇನೆ. ನೀನು ಆ ಚಿಂತೆಯನ್ನು ಬಿಡು. ನಾನು ಮತ್ತು ನನ್ನ ಸಂಗಡಿಗರು ರಾತ್ರಿಯೆಲ್ಲ ಕಾವಲು ಕಾಯುತ್ತೇವೆ. ನೀನು ಮಲಗು. ರಾಜಕುಮಾರನಾದ ನಿನಗೆ ರೂಢಿ ಇಲ್ಲದ ಕಾರ್ಯ. ಗುಹಾ, ನಾನೀಗ ರಾಜಪುತ್ರನಲ್ಲ, ರಾಮಚಂದ್ರನ ಸಹೋದರ. ಲಕ್ಷ್ಮಣ, ರಾಮಚಂದ್ರನ ಮೇಲಿರುವ ನಿನ್ನ ಭಕ್ತಿಯನ್ನು ಕಂಡು ನಾನು ಬೆರಗಾಗಿದ್ದೇನೆ. ನಿನ್ನ ರಾಮನ ಸೇವೆಯ ಆಸಕ್ತಿಯನ್ನು ಕಂಡು ನನಗೆ ಸಂತೋಷವಾಗಿದೆ. ರಾಮಚಂದ್ರನ ಬಗ್ಗೆ, ಅವನ ಗುಣ ವಿಶೇಷಗಳ ಬಗ್ಗೆ, ಧರ್ಮ ಪ್ರೀತಿಯ ಬಗ್ಗೆ, ಪ್ರಜಾ ವಾತ್ಸಲ್ಯದ ಬಗ್ಗೆ ನಾನು ಬಹಳಷ್ಟು ಕೇಳಿ ತಿಳಿದುಕೊಂಡಿದ್ದೇನೆ. ಈ ಪುಣ್ಯ ಪುರುಷನ ದರ್ಶನದಿಂದ ಸ್ವರ್ಗವನ್ನೇ ಜಯಿಸಿದಷ್ಟು ಆನಂದಭರಿತನಾಗಿದ್ದೇನೆ. ದೇವ, ದಾನವ, ಮಾನವರಲ್ಲಿ ಯಾರನ್ನು ಬೇಕಾದರೂ ಪರಾಜಯಗೊಳಿಸಬಲ್ಲ ಪರಾಕ್ರಮಿಯಾದ ನನ್ನ ಸಹೋದರ ಎಲೆಗಳ ಮೇಲೆ ಮಲಗಿರುವುದನ್ನು ನೋಡು ಗುಹಾ. ಪುರುಷೋತ್ತಮನಾದ ನನ್ನ ಸಹೋದರನ ಈ ಸ್ಥಿತಿಯನ್ನು ಕಂಡು ಯಾರಿಗೆ ತಾನೇ ಸಂಕಟವಾಗುವುದಿಲ್ಲ. ಪರಿಶುದ್ಧಾತ್ಮನಾದ ನನ್ನ ಸಹೋದರ ನೆಲದ ಮೇಲೆ ಮಲಗಿರುವಾಗ ನಾನು ಹೇಗೆ ನಿರಾಳವಾಗಿ ನಿದ್ರಿಸಲಿ? ರಾಮಚಂದ್ರನ ವನವಾಸದ ವಿಷಯ ತಿಳಿದು ನನಗೆ ಎಷ್ಟೊಂದು ವೇದನೆ ಆಯಿತೆಂದರೆ ಅವನ ಸಹೋದರನಾದ ನಿನ್ನ ವೇದನೆ ಎಷ್ಟು ಎಂದು ನಾನು ಊಹೆ ಮಾಡಬಲ್ಲೆ. ಶುಭವಾಗುತ್ತದೆ, ಚಿಂತಿಸಬೇಡ. ಮಹಾರಾಣಿ, ಏನು ಯೋಚಿಸುತ್ತಿರುವಿರಿ? ಮಂಥರೆ, ನಿನ್ನನ್ನೊಂದು ಮಾತು ಕೇಳಬೇಕು. ಒಂದಲ್ಲ 100 ಮಾತು ಕೇಳಿ. ಮಂಥರೆ, ನೀನು ರಾಮನಿಗೆ 14 ವರ್ಷ ವನವಾಸವನ್ನು ಕೇಳು ಎಂದು ಹೀಗೆ ಹೇಳಿದೆ. ಅದಕ್ಕಿಂತ ಕಡಿಮೆ ಅವಧಿಯನ್ನು ಕೇಳಬಹುದಿತ್ತಲ್ಲವೇ? ಮಹಾರಾಣಿ, 14 ವರ್ಷಗಳ ಕಾಲ ಎಂದರೆ ಕಡಿಮೆ ಅವಧಿಯಲ್ಲ. ನಮ್ಮ ಭರತನ ಹಿತದೃಷ್ಟಿಯಿಂದ ಅಷ್ಟು ವರ್ಷಗಳೆಂದು ಹೇಳಿದ್ದು. ಭರತನ ಹಿತದೃಷ್ಟಿಯಿಂದಲೇ? ಹೌದು ಮಹಾರಾಣಿ. ಈ 14 ವರ್ಷಗಳ ಕಾಲ ರಾಮ ಕಾಡಿನಲ್ಲಿ ಅಲೆದು ನಾಗರಿಕತೆಯನ್ನು ಮರೆತು ಕಾಡು ಮನುಷ್ಯನಂತೆ ಆಗುತ್ತಾನೆ. ಗೆಡ್ಡೆ ಗೆಣಸುಗಳನ್ನು ತಿಂದು ದೇಹದ ಸತ್ವವನ್ನೆಲ್ಲ ಕಳೆದುಕೊಂಡು ಅಕಾಲ ವೃದ್ಧನಾಗಿ ನಿತ್ರಾಣನಾಗುತ್ತಾನೆ. ಈ 14 ವರ್ಷಗಳಲ್ಲಿ ನಮ್ಮ ಭರತ ಎಲ್ಲ ಸಾಮಂತರ ಅಧಿಕಾರಿಗಳ ಗಣ್ಯರ ವಿಶ್ವಾಸ ಪಡೆದು ಬಲಾಢ್ಯನಾಗುತ್ತಾನೆ. ಒಂದು ವೇಳೆ 14 ವರ್ಷಗಳ ನಂತರ ಬಂದ ರಾಮ ದುರ್ಬಲ ರಾಮನಿಂದ ನಮ್ಮ ಭರತನನ್ನು ಏನು ಮಾಡಲು ಆಗುವುದಿಲ್ಲ. ನಮ್ಮ ಭರತನ ಅಧಿಕಾರ ಸುಭದ್ರವಾಗಿ ಶಾಶ್ವತವಾಗಿ ಇರುತ್ತದೆ ಮಹಾರಾಣಿ. ಭಲೆ ಮಂಥರೆ, ಭಲೆ. ನಿನ್ನ ಉಪಾಯಕ್ಕೆ ಸಾಟಿಯೇ ಇಲ್ಲ. ಅದಿರಲಿ, ರಾಜಮಾತೆಯಾಗಿ ಮೆರೆಯಬೇಕಾದ ನೀವು
ಹೀಗೆ ಮಂಕಾಗಿ ಕೂರಬಾರದು. ಆದರೆ ಆ ನನ್ನ ಆಸೆ ಈಡೇರುವುದೋ ಇಲ್ಲವೋ ಎಂಬ ಸಂದೇಹವಾಗುತ್ತಿದೆ ಮಂಥರೆ. ಏಕೆ ಮಹಾರಾಣಿ, ಏಕೆ ಈ ನಿರಾಸೆ? ಮಂಥರೆ, ರಾಮನೇನೋ ವನವಾಸಕ್ಕೆ ಹೊರಟು ಹೋದ. ಆದರೆ ಭರತನಿನ್ನೂ ಬರಲಿಲ್ಲ. ಇಲ್ಲಿ ನಡೆದ ವಿಚಾರವೆಲ್ಲ ಅವನಿಗೆ ತಿಳಿದು ಬಿಟ್ಟಿದೆಯೇ? ಪ್ರಜೆಗಳ ನಿಂದನೆಯನ್ನು ಎದುರಿಸಬೇಕಾಗಬಹುದೆಂದು ಅವನು ಹಿಂಜರಿಯುತ್ತಿದ್ದಾನೆಯೇ ಮಂಥರೆ? ಮಹಾರಾಣಿ, ವೃಥಾ ಕಲ್ಪನೆ ಮಾಡಿಕೊಂಡು ಚಿಂತಿಸುವ ಅಗತ್ಯವಿಲ್ಲ. ಭರತನಿಗೆ ಇಲ್ಲಿಯ ವಿಷಯಗಳು ತಿಳಿಯಲು ಸಾಧ್ಯವೇ ಇಲ್ಲ. ಒಂದು ವೇಳೆ ತಿಳಿದರೂ ಅವನು ಇನ್ನೂ ಬೇಗ ಬರುತ್ತಾನೆ ಹೊರತು ಹಿಂಜರಿಯುವುದಿಲ್ಲ. ಕೈಕೆ ರಾಜ್ಯದಿಂದ ಅಯೋಧ್ಯೆಗೆ ಬರಲು ಸಾಕಷ್ಟು ಸಮಯ ಹಿಡಿಯುತ್ತದೆ ಮಹಾರಾಣಿ. ಭರತ ಬರುತ್ತಾನೆ, ಬಂದೇ ಬರುತ್ತಾನೆ. ಧೈರ್ಯವಾಗಿರಿ. ಲಕ್ಷ್ಮಣ, ನೋಡು, ಸೂರ್ಯೋದಯದ ನೋಟ ಎಷ್ಟು ಸುಂದರವಾಗಿದೆ ನೋಡು. ಪಕ್ಷಿಗಳು ಮಧುರವಾಗಿ ಕಲಕಲ ನಿನಾದ ಮಾಡುತ್ತಿವೆ. ನವಿಲುಗಳ ಆನಂದದಾಯಕವಾದ ಕೇಕೆ ಅರಣ್ಯ ಪ್ರದೇಶದಿಂದ ಕೇಳಿ ಬರುತ್ತಿದೆ. ಈ ಪವಿತ್ರವಾದ ಗಂಗಾ ನದಿಯನ್ನು ದಾಟಿ ಹೋಗಬೇಕಾದ ಸಮಯ ಬಂದಿದೆ. ಮಿತ್ರ ಗುಹ, ನಮಗೆ ಕೂಡಲೇ ಒಂದು ಸದೃಢವಾದ ನಾವೆ ಹಾಗೂ ಸಮರ್ಥನಾದ ಒಬ್ಬ ನಾವಿಕನ ಅಗತ್ಯವಿದೆ. ಕೂಡಲೇ ವ್ಯವಸ್ಥೆ ಮಾಡುತ್ತೇನೆ ಪ್ರಭು. ಮಹಾಮಂತ್ರಿ ಸುಮಂತ್ರರೇ, ತಾವು ಅಯೋಧ್ಯೆಗೆ ಹಿಂದಿರುಗಿ ದುಃಖಿತರಾದ ನನ್ನ ತಂದೆಯವರ ಯೋಗಕ್ಷೇಮದ ಕಡೆ ಗಮನ ಹರಿಸಿ. ತಂದೆಯವರ ಆಕಾಂಕ್ಷೆಯಂತೆ ನಾವು ಇಲ್ಲಿಯವರೆಗೂ ರಥದಲ್ಲಿ ಬಂದುದಾಯಿತು. ಇನ್ನು ಮುಂದೆ ನಾವು ಕಾಲ್ನಡೆಯಲ್ಲಿ ಅರಣ್ಯ ಪ್ರವೇಶ ಮಾಡಬೇಕು. ತಾವು ರಥದೊಂದಿಗೆ ಅಯೋಧ್ಯದ ಕಡೆಗೆ ಪ್ರಯಾಣ ಬೆಳೆಸಿ. ರಾಮಚಂದ್ರ, ದಯಮಾಡಿ ನನ್ನನ್ನು ನಿನ್ನ ಜೊತೆ ಕರೆದುಕೊಂಡು ಹೋಗಿ. ಬರಿದಾದ ಆ ರಥದಲ್ಲಿ ದುಃಖ ತಪ್ತ ಅಯೋಧ್ಯೆಗೆ ಹೇಗೆ ಹೋಗಲಿ? ಪ್ರಜೆಗಳು ನಿಮ್ಮನ್ನು ಎಲ್ಲಿ ಬಿಟ್ಟು ಬಂದೆ ಎಂದು ಕೇಳಿದರೆ ನಾನು ಏನೆಂದು ಹೇಳಲಿ? ಆ ನಿರಾಸೆಯ ಮುಖಗಳನ್ನು ನಾನು ನೋಡಲಾರೆ. ನಾನು ಹೋಗುವುದಿಲ್ಲ. ಅಮಾತ್ಯರೇ, ತಾವು ಜ್ಞಾನಿಗಳು, ನನಗಿಂತ ಹಿರಿಯರು, ಸಂದರ್ಭದ ಸೂಕ್ಷ್ಮಗಳನ್ನು ಅರಿಯಬಲ್ಲ ವಿವೇಕಿಗಳು. ತಾವು ಹೀಗೆ ಭಾವುಕತೆಗೆ ವಶವಾಗಿ ಕರ್ತವ್ಯವನ್ನು ಕಡೆಗಣಿಸಬಾರದು. ರಾಮಚಂದ್ರ, ನಾನು ಮಂತ್ರಿಯಾಗಿದ್ದರೆ ತಾನೇ ಕರ್ತವ್ಯದ ಬಂಧನ. ಆ ಮಂತ್ರಿ ಪದವಿಯನ್ನು ನಾನು ತ್ಯಜಿಸುತ್ತೇನೆ. ಅಮಾತ್ಯರೇ, ತಾವು ಕೇವಲ ಸಂಬಳದ ಮಂತ್ರಿಗಳು ಅಥವಾ ನಮ್ಮ ಸಾಮ್ರಾಜ್ಯಕ್ಕೆ ಸಿಂಹಾಸನಕ್ಕೆ ನಿಷ್ಠರಾದ ಮಂತ್ರಿಗಳು? ಸುಮಂತ್ರ, ಇಷ್ಟು ವರ್ಷಗಳ ಕಾಲ ಕಾಯ ವಾಚ ಮನಸ ಸಾಮ್ರಾಜ್ಯದ ಸೇವೆಯನ್ನು ಮಾಡಿ ಈಗ ಮಂತ್ರಿ ಪದವಿಯನ್ನೇ ಬಿಡುವೆನೆನ್ನುವುದು ಎಷ್ಟು ಸರಿ? ರಾಮಚಂದ್ರ, ನಿಮ್ಮ ತಂದೆಯವರು ತಾಯಿ ಕೌಸಲ್ಯಾದೇವಿ, ಸುಮಿತ್ರಾದೇವಿಯವರಿಗೆ ನಿಮ್ಮನ್ನು ಅರಣ್ಯದಲ್ಲಿ ಬಿಟ್ಟು ಬಂದ ಅಪ್ರಿಯವಾದ ವಿಷಯವನ್ನು ಹೇಳುವುದು ನನ್ನ ಮನಸ್ಸಿಗೆ ತುಂಬ ಕಷ್ಟವಾಗುತ್ತದೆ. ಅದೇ ಕರ್ತವ್ಯದ ದೃಷ್ಟಿಯಿಂದ ತಾವು ಅಯೋಧ್ಯೆಗೆ ಹಿಂದಿರುಗಬೇಕು.
14 ವರ್ಷಗಳ ಕಾಲ ನಮ್ಮೊಂದಿಗೆ ಅರಣ್ಯವಾಸ ಮಾಡುವುದು ಸಾಧ್ಯವೇ ಮಹಾಮಂತ್ರಿಗಳೇ? ನಿಮಗೆ ಸಾಧ್ಯವಾದರೆ ನನಗೇಕೆ ಸಾಧ್ಯವಾಗುವುದಿಲ್ಲ ರಾಮಚಂದ್ರ? ನಿಮ್ಮೊಡನೆ ಅರಣ್ಯದಲ್ಲಿರುವುದೇ ನನಗೆ ಪರಮ ಸುಖ. ಅಮಾತ್ಯರೇ, ಪ್ರಿಯ ಮಿತ್ರನಾದ ಸಜ್ಜನ ರಾಜ ಗುಹನ ಸಹಾಯದಿಂದ ನಾವು ಯಶಸ್ವಿಯಾಗಿ ಗಂಗಾ ನದಿಯನ್ನು ದಾಟಿ ಅರಣ್ಯ ಪ್ರವೇಶ ಮಾಡಿರುವ ವಿಷಯವನ್ನು ತಾವು ನನ್ನ ತಂದೆಯವರಿಗೆ ತಾಯಂದ್ರಿಗೆ ತಿಳಿಸುವ ಹೊಣೆ ನಿಮ್ಮದಲ್ಲವೇ? ಅವರಿಗೆ ಅಷ್ಟಾದರೂ ಸಮಾಧಾನ ಸಿಗಬೇಕಲ್ಲವೇ? ಆ ಹೊಣೆಯನ್ನು ಬೇರೆ ಯಾರಾದರೂ ವಹಿಸಿಕೊಳ್ಳಬಹುದು ರಾಮಚಂದ್ರ, ನಾನೇ ಆಗಬೇಕೆಂದಿಲ್ಲ. ಇಲ್ಲ ಸುಮಂತ್ರರೇ, ಇದು ಯಾರೋ ವಹಿಸಿಕೊಳ್ಳಬಲ್ಲ ಹೊಣೆಯಲ್ಲ, ನಿಮ್ಮಂಥ ನಂಬಿಕೆಯವರೇ ಆಗಿರಬೇಕು. ಜೊತೆಗೆ ಭರತನು ಸೇರಿದಂತೆ ಒಂದು ಮುಖ್ಯವಾದ ಸಂದೇಶವನ್ನು ಎಲ್ಲರಿಗೂ ತಿಳಿಸಬೇಕಾಗಿದೆ. ಸಂದೇಶವೇ? ಹೌದಾ ಮಾತ್ಯರೇ, ಎಲ್ಲಕ್ಕಿಂತ ಮುಖ್ಯವಾದ ಮತ್ತೊಂದು ಗುರುತರವಾದ ಸಂದೇಶವಿದೆ. ಅದೇನೆಂದು ಹೇಳು ರಾಮಚಂದ್ರ. ಅಮಾತ್ಯರೇ, ನನ್ನ ಕಿರಿಯ ಮಾತೆ ಕೈಕೇಯಿ ದೇವಿಯವರಿಗೆ ನಾನು ವನವಾಸಕ್ಕೆ ಅರಣ್ಯ ಪ್ರವೇಶ ಮಾಡಿದೆನೆಂದು ಅವರಿಗೆ ನಂಬಿಕೆ ಹೇಗೆ ಬರುವುದು? ಯಾರು ಹೇಳಿದ ಮಾತನ್ನು ಅವರು ನಂಬುತ್ತಾರೆಯೇ? ಮತ್ತೆ ನನ್ನ ತಂದೆಯವರ ಮೇಲೆ ವಚನ ಭ್ರಷ್ಟತೆಯ ಆರೋಪವನ್ನು ಹೊರಿಸಬಹುದಲ್ಲವೇ? ಮಹಾಮಂತ್ರಿಗಳೇ, ತಾವು ದಯವಿಟ್ಟು ಅಯೋಧ್ಯೆಗೆ ಹಿಂದಿರುಗಿ ನಮ್ಮ ವಾರ್ತೆಯನ್ನು ಎಲ್ಲರಿಗೂ ತಿಳಿಸಿ ಇದೊಂದು ಉಪಕಾರ ನಮಗಾಗಿ ಮಾಡಿಕೊಡಿ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.